ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 18, 2026ರಂದು ನಗರದ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳಕ್ಕೆ ಚಾಲನೆ ದೊರೆಯಿತು. ಕೃಷ್ಣ ಪ್ರಸಾದ್, ಶ್ರೀಕಾಂತ್, ಪಿ ಕಣವಿ, ಎಜೆ ಕೃಷ್ಣಮೂರ್ತಿ, ಸೈಯದ್ ಘನಿ ಖಾನ್, ದೇವೇಂದ್ರಪ್ಪ, ಬಾಲಕೃಷ್ಣ, ರವಿಶಂಕರ್, ರವಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಜನಕ್ಕೆ ಅರಿವೇ ಇಲ್ಲ ಎಷ್ಟು ಥರ ಅಕ್ಕಿ ಇದೆ, ಯಾವ ಥರ ಬೆಳಿತೀವಿ, ಆ ಒಂದೊಂದು ಅಕ್ಕಿಯಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ, ಎಲ್ಲೆಲ್ಲಿ ಬೆಳಿತೀವಿ ಅಂತಲೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ತುಂಬ ಸಂತೋಷ ಆಗುತ್ತೆ. ಇಷ್ಟೊಂದು ಥರ ಅಕ್ಕಿ, ಇಷ್ಟೊಂದು ಥರದ ದಿನಸಿ ಇದು ಧಾನ್ಯಗಳೆಲ್ಲ ಇರೋದೆಲ್ಲ ನೋಡಿ ಖುಷಿ ಆಗುತ್ತೆ. ಈ ಜೊತೆಗೆ ನಾವು ಅನ್ಕೋತಿರೋದು ನಾವೆಲ್ಲ ಮಕ್ಕಳನ್ನ ಕರ್ಕೊಂಬಂದು ಈ ಥರ ಎಕ್ಸಿಬಿಷನಲ್ಲಿ ತೋರಿಸಾಗೇ ಅವ್ರಿಗೆ ಅರ್ಥ ಆಗುತ್ತೆ ಏನಿದೆ ಫುಡ್ ಅಂದರೆ ಏನು ಅಂತ. ಇವತ್ತಿಂದೆಲ್ಲ ಏನಾಗುತ್ತೆ ಅಂದರೆ ಅವರು ದಿನಸಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಲ್ಲ, ಏನಿದ್ರು ಆನ್ಲೈನ್ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಫುಡ್ ರೆಡಿಯಾಗಿ ಬರ್ತದೆ, ಇಲ್ಲಾಂದರೆ ಬ್ಲಿಂಕಿಟಲ್ಲಿ ಮಾಡ್ತಾರೆ. ಬಟ್ ಅವ್ರಿಗೆ ಎಲ್ಲೂ ಗೊತ್ತಿಲ್ಲ ಅಕ್ಕಿ ಎಲ್ಲಿ ಬೆಳೀತಾರೆ, ದಿನಸಿ ಇದನ್ನು ಧಾನ್ಯ ಇದನ್ನೆಲ್ಲ ಎಲ್ಲೆಲ್ಲ ಆಗುತ್ತೆ ಅಂತ ಗೊತ್ತೇ ಇಲ್ಲ. ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಮಕ್ಕಳುಗಳನ್ನ ಕರ್ಕೊಂಬಂದಾಗ ತುಂಬಾ ಅವ್ರಿಗೆ ನಾಲೆಡ್ಜ್ ಬೆಳೀತದೆ, ನಮ್ಮ ಫಾರ್ಮರ್ಸ್ಗೂ ಒಳ್ಳೆಯದಾಗುತ್ತೆ. ಇದೇ ಥರ ಪ್ರತಿ ವರ್ಷನೂ ನಾವು ಇದೊಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಅನ್ಕೋತಾ ಇದ್ದೀವಿ. ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ. ಇದೇ ಥರ ಪ್ರತಿ ಒಂದು ಇಯರಲ್ಲೂ ಒಂದೊಂದು ಭಾಗದಲ್ಲಿ ನಮ್ಮ ಸೌತ್ ಇಂಡಿಯಲ್ಲಿ ಏನೇನು ಬೆಳೀತಾ ಇದ್ದಾರೆ, ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಅವನ್ನೆಲ್ಲ ಇಲ್ಲಿ ಕರ್ಕೊಬರ್ಬೇಕು ಅಂತ ಹೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಶ್ರೀಕಾಂತ್ ಕಣವೆ, ರೋಟರಿ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಪ್ರೆಸಿಡೆಂಟ್. ನನ್ನ ಹೆಸರು ಸೈಯದ್ ಘನಿ ಖಾನ್ ಅಂತ, ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ದೇಸಿ ಅಕ್ಕಿ ಮೇಳ ಮಾಡ್ತಾ ಇದ್ದಾರೆ 2 ದಿವಸ. ಇಲ್ಲಿ ಸುಮಾರು ಬೇಕಾದಷ್ಟು ತಳಿಗಳು, ನಮ್ಮಲ್ಲಿ ಸುಮಾರು 1350 ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ್ದು ಒಂದು ಸುಮಾರು 300 ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಂತಹ ರಾಜಮುಡಿ ಇರ್ಬೋದು, ಗನ್ಸಾಲೆ ಇರ್ಬೋದು, ರತ್ನಚೂಡಿ ಇರ್ಬೋದು, ಸೇಲಂ ಸಣ್ಣ ಇರ್ಬೋದು, ಆಮೇಲೆ ಈ ಪುಟ್ಟಭತ್ತ ಇರ್ಬೋದು, ಗೌರಿ ಸಣ್ಣ ಇರ್ಬೋದು, ರಾಜಮುಡಿ ಇರ್ಬೋದು, ರಾಜಭೋಗ ಇರ್ಬೋದು, ನವರ ಇರ್ಬೋದು, ರಕ್ತಸಾಲಿ ಇರ್ಬೋದು, ಈ ದೇಶಿ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಮತ್ತು ನಾವೇ ಸಂರಕ್ಷಣೆ ಮಾಡೋದಲ್ಲದೆ ನಾವೇ ಬೆಳೆದು ಅದನ್ನು ನಾವೇ ಮಿಲ್ ಮಾಡಿನೂ ಕೂಡ ಮಾರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ನಾವು ಏನು ಇಲ್ಲಿ ಮಾರಾಟಕ್ಕೂ ಕೂಡ ತಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಬೇಕಾದಷ್ಟು ತಳಿಗಳು, ಸುಮಾರು 200-300 ತಳಿಗಳನ್ನು ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಭತ್ತದ ತಳಿಗಳನ್ನು ನೋಡಲಿಕ್ಕೆ ಜನಗಳಿಗೆ, ಮತ್ತು ಅಕ್ಕಿ ತಳಿಗಳಲ್ಲಿ ಸುಮಾರು ಒಂದು 50-60 ಅಕ್ಕಿ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಈ ರೀತಿಯಾಗಿ ಈ 2 ದಿವಸ ನಡೆಯುವಂತಹ ಈ ದೇಸಿ ಅಕ್ಕಿ ಮೇಳಕ್ಕೆ ಎಲ್ಲರೂ ಬಂದು ದೇಸಿ ಅಕ್ಕಿಗಳನ್ನು ಸವಿದು ಅದನ್ನು ತಗೊಂಡೋಗಿ ಸವಿಬೇಕು ಅಂದ್ಕೊಂಡು ನನ್ನ ಪ್ರಾರ್ಥನೆ. ಧನ್ಯವಾದಗಳು. ನಾವು ಭತ್ತ ಬೆಳಿತೀವಿ. ನಾವು ಸುಮಾರು 1350 ಭತ್ತ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಆ ಭತ್ತನೂ ಬೆಳಿತೀವಿ. ಸುಮಾರು ಒಂದು 20 ತಳಿಗಳನ್ನು ಮೇಜರ್ ಆಗಿ ಬೆಳೆದು ಅದನ್ನು ಅಕ್ಕಿ ಮಾಡಿ ಮಾರಾಟ ಮಾಡ್ತೀವಿ ಸರ್. ಅದರಲ್ಲಿ ಕಪ್ಪಕ್ಕಿ ಇರ್ಬೋದು, ಕೆಂಪಕ್ಕಿ ಇರ್ಬೋದು, ನವರ ಇರ್ಬೋದು, ಆಮೇಲೆ ರಕ್ತಸಾಲಿ ಇರ್ಬೋದು. ಈ ದೇಶಿ ತಳಿಗಳು ಅಂದರೆ ಔಷಧಿ ಗುಣ ಇರುವಂಥ ಅಕ್ಕಿ ತಳಿಗಳಿರ್ಬೋದು, ಸುಗಂಧವಾದ ಅಕ್ಕಿ ತಳಿಗಳಿರ್ಬೋದು, ಮತ್ತು ಆಳ ನೀರಿನಲ್ಲಿ ಬೆಳೆಯುವಂಥ ಅಕ್ಕಿ ತಳಿಗಳಿರ್ಬೋದು, ಮತ್ತು ಹೊಲದಲ್ಲಿ ಬೆಳೆಯುವಂಥ ಅಕ್ಕಿ ತಳಿಗಳಿರ್ಬೋದು, ಇವೆಲ್ಲನೂ ಬೆಳೆದು ಸಂರಕ್ಷಣೆ ಮಾಡ್ತಾ ಇದ್ದೀವಿ, ಬೆಳೀತಾನೂ ಇದ್ದೀವಿ, ಮಾರಾಟನೂ ಮಾಡ್ತಾ ಇದ್ದೀವಿ ಸರ್. ಹೌದು ಸರ್, ಇಲ್ಲೂ ಇಟ್ಟಿದ್ದೀವಿ ಸರ್. ಒಂದು ವೈಭವ ಏನಿದೆ ಇದನ್ನು ನಾವು ಹಳೆ ಗೆಜಿಟಿಯರುಗಳು ಇಲ್ಲ ದೇವಸ್ಥಾನಗಳಲ್ಲಿ ಇಟ್ಟಿರೋಂಥ ತಾಮ್ರ ಪತ್ರಗಳು ಮತ್ತು ಏನು ಹಂಪಿಗೆ ಬಂದೋಗ್ತಾರಲ್ಲ ಪ್ರವಾಸಿಗರು, ಇದರಲ್ಲೆಲ್ಲ ಕೂಡ ದಾಖಲಾಗಿರೋ ಅಂಥದ್ದು ಈ ಭತ್ತಗಳ ವೈಭವ. ನಾಪ್ತಾ ಇರಲಿ, ಭತ್ತ ಹುಟ್ಟಿದ್ದು ನಮ್ಮ ಒರಿಸ್ಸಾದ ನಮ್ಮ ಒರಿಸ್ಸಾದ ಕೊಂಡಗಾಂವ್, ಯಾವ್ದು ಇದು ಬರುತ್ತಲ್ಲ, ವಿಶಾಖಪಟ್ಟಣಗಳು, ಇದರಿಂದ ಪೂರ್ವ ಘಟ್ಟಗಳಿಂದ ನಮ್ಮ ಬರ್ಮಾವರೆಗೂ ಹೋಗುತ್ತೆ. ಹಾಗಾಗಿ ಇವತ್ತು ವಿಶೇಷವಾದಂಥ ವೈದ್ಯಗಳು ಈ ಭಾಗದಲ್ಲಿ ಇರೋ ಅಂಥದ್ದು. ಮತ್ತು ವಿಶೇಷವಾಗಿ ನೋಡ್ತಾ ಹೋದರೆ ನೀವು ಒಂದ್ಸಲ ಬರ್ಮಾ ದಾಟ್ತಿದ್ದಂಗೆ, ನಾರ್ತ್ ಈಸ್ಟ್ ಹೋಗ್ತಿದ್ದಂಗೆ ನಾವು ಅಸ್ಸಾಂಗೆ ಸ್ಟಿಕ್ಕಿ ರೈಸುಗಳು ಆಗ್ಬಿಡುತ್ತೆ. 2 ಜಪಾನಿಕಾ ಮತ್ತು ಇಂಡಿಕಾ 2 ಇದೆ. 3ನೇದು ವೈಲ್ಡ್ ಆಗಿರೋಂಥ ಆಫ್ರಿಕಾದ ಭತ್ತಗಳಿದೆ. ಅಂದರೆ ಇವತ್ತು ಕೂಡ ನೀವು ಒರಿಸ್ಸಾದಲ್ಲಿ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಗದ್ದೆಗಳಲ್ಲಿ ಪಕ್ಕ ಹಳ್ಳಿಗಳಲ್ಲಿ ಎಲ್ಲದರಲ್ಲೇ ಕಾಡು ಭತ್ತಗಳು ಬೆಳೀತಾ ಇರ್ತಾರೆ. ವಿಶೇಷ ಅಂದರೆ
ಒಂದು 10-12 ವರ್ಷಗಳ ಹಿಂದೆ ನಮ್ಮ ಹ್ಯಾಂಡ್ ಪೋಸ್ಟಿಂದ ಹೆಗಡದೇವನ ಕೋಟೆಗೆ ಹೋಗೋ ದಾರಿಯ ಪಕ್ಕದ ಸಣ್ಣ ಸಣ್ಣ ಕುಂಟೆಗಳಲ್ಲೂ ಇರೋದು ಭತ್ತದ್ದು. ನಾನು ಮತ್ತು ಗಣಿಕಾನ್ ಒಂದ್ಸಲ ಅದನ್ನು ದಾಖಲು ಮಾಡಿದ್ರು. ಈ ವಿಶೇಷವಾದಂಥ ಗಂಡು ಭತ್ತಗಳು ಇಲ್ಲ, ಏನು ಕಳೆ ಭತ್ತಗಳಿದೆ, ಅದು ಭಾಳ ಆರೋಗ್ಯದಾಯಕವಾಗಿರೋದು, ಮೆಡಿಸಿನ್ ಅದು ಇದೆಯಲ್ಲ. ನಾವು ಸಹ ಅದನ್ನು ಕಟ್ ಮಾಡಿ ದನಗಳಿಗೆ ಹಾಕ್ತಿದ್ವಿ, ಗೊತ್ತಿಲ್ಲ ಅದ್ರ ವ್ಯಾಲ್ಯೂವೇ ದನಗಳಿಗೆ ಗೊತ್ತಿರಲಿಲ್ಲ ಇದುವರೆಗೂ. ಇತ್ತೀಚೆಗೆಲ್ಲ ಏನಾಗ್ತದೆ, BP ಶುಗರ್ ಬಂದ್ಮೇಲೆ ಎಲ್ಲ ಮತ್ತೆ ಹಿಂದಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದೆಲ್ಲ ಮತ್ತೆ ಮರುಕಳಿಸ್ಲಿ, ಮತ್ತೆ ಎಲ್ಲರೂ ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ. ರೈಸು ಈ ರೊಟ್ಟೆ ಎಲ್ಲ ಹೊಡಿತಾ ಇತ್ತು. ಆ ರೈಸ್ ಊಟ ಮಾಡಿ ನಾನು ಪೂರ್ಣ ಪ್ರಮಾಣದಲ್ಲಿ ಊಟ ಮಾಡಿ ಮಲ್ಕೊಂಡೆ. ನಾ ಬೆಳಗಾಗೋಷ್ಟರಲ್ಲಿ ಆರಾಮಾಯ್ತು, ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ. ಆ ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಅಕ್ಕಿಗಳಿದೆ. ಉದಾಹರಣೆ ಹೇಳ್ಬೇಕಂದ್ರೆ ಬರ್ಮಾ ಬ್ಲ್ಯಾಕ್ ರೈಸ್ ಇದೆ. ಬರ್ಮಾ ಬ್ಲ್ಯಾಕ್ ರೈಸ್ನಲ್ಲಿ ಏನು ವಿಶೇಷ ಗುಣಗಳಿದೆ ಅಂದರೆ ಒಮೆಗಾ 3 ಇದೆ, ಮತ್ತು ಕೆಲವೊಂದಿಷ್ಟು ಫೈಬರ್ ಕಂಟೆಂಟ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಆಗುವಂಥ ಪೋಷಕಾಂಶಗಳ ಆಗರವಾಗಿದೆ. ಇವತ್ತು ಎಷ್ಟೋ ಮಂದಿಗೆ ಕ್ಯಾನ್ಸರ್ ಬರ್ತಾ ಇದೆ. ಆ ಕ್ಯಾನ್ಸರ್ ತಡೆಯುವಂಥ ಶಕ್ತಿ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರಿಂದ ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇದೆ. ಯಾವುದು ಬರ್ಮಾ ಬ್ಲ್ಯಾಕ್ ಅಂತ ಕಪ್ಪಕ್ಕಿ. ಅದು ಏನಂದರೆ ಚೀನಾ ಮಹಾರಾಜರು ಮೊದಲು ಬೆಳೀತಾ ಇದ್ದರು ಆ ರೈಸು. ಅದನ್ನು ನಿಷೇಧಿತ ಅಕ್ಕಿ ಅಂತೇಳಿ ಕರಿತಿದ್ರು ಹಿಂದ. ಅದನ್ನು ಆ ಚೀನಾ ಮಹಾರಾಜರು ಅಷ್ಟೇ ಊಟ ಮಾಡಬೇಕು, ಬೇರೆದವರು ಸಾಮಾನ್ಯ ಜನರು ಇದ್ದಿದ್ದಿಲ್ಲ. ಆ ಪದ್ಧತಿ ಅವಾಗಿತ್ತು. DBಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸೊಗಸಾಗಿ ಬರೆದಿದ್ದಾರೆ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನ ದಾರು ಅನ್ನುವಂಥ ವಾಕ್ಯವನ್ನು ಬರೆದಿದ್ದಾರೆ. ಇದು ಸ್ಪಾನ್ಸರ್ಶಿಪ್ ಥರ ಕೊಟ್ಟಿದ್ದಕ್ಕೆ ಅದು ಅವ್ರ ವ್ಯಾಲ್ಯೂಬಲ್ ಟೈಮ್. ಅಂದರೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಕೆಲವು ಶಬ್ದಗಳು ಇಂಗ್ಲೀಷ್ನಲ್ಲಿ ಹಾಕ್ತಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.